ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಪುಲೇಷನ್. ಐ ಆಮ್ ಯುವರ್ ಶ್ರೀ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದಿ ನೇಚರ್ ಆಫ್ ಥಾಟ್ಸ್ ನ ಬಗ್ಗೆ ಹಾಗೆ ದಿ ನೇಚರ್ ಆಫ್ ಅಬ್ಸರ್ವೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೇಚರ್ ಆಫ್ ಥಾಟ್ಸ್. ಓಕೆ, ಈಗ ನಿಮ್ಗೆ ಡೌಟ್ಸ್ ಬರುತ್ತೆ, ಅದು ಕೂಡ ಯೋಚನೆ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಹಾಗೆ ನಿಮ್ಮ ಡಿಸೈರ್ಸ್ಗಳಿದೆ ಅಲ್ವಾ, ಅಂದ್ರೆ ನಿಮ್ಮ ಬಯಕೆಗಳಿದೆ, ಅದು ಕೂಡ ಯೋಚನೆಗಳೇ. ಈ ಎರಡು ಕೂಡ ಆಲೋಚನೆಗಳೇನೆ. ಅರ್ಥ ಆಗ್ತಿದೆಯಲ್ಲ? ಯೋಚಿಸ್ತಾ ಇರ್ತೀರಲ್ಲ, ಅದೇನೆ. ಬಟ್ ಇಲ್ಲಿ ನೀವು ಯಾವುದಕ್ಕೆ ಪವರ್ ಕೊಡ್ತೀರಾ? ನೀವೇನಾದ್ರೂ ಡೌಟ್ಸ್ಗೆ ಪವರ್ ಕೊಡ್ತಿದ್ರೆ, ಈಗ ನಿಮ್ಮನ್ನ ನೀವು ನಂಬಲಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಡೌಟ್ ಬರ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವೇ ಡೌಟ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಅದಕ್ಕೆ ಪವರ್ ಕೊಡ್ತಿದ್ದೀರಾ. ಸೊ ಹಾಗಾಗಿ ಮ್ಯಾನಿಫೆಸ್ಟ್ನ ಮಾಡೋಕ್ಕಾಗ್ತಿಲ್ಲ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಅದನ್ನೇ ಡಾಮಿನೇಟ್ನ ಮಾಡ್ತಿದ್ದೀರಾ. ಆದ್ರೆ ನೀವಿಲ್ಲಿ ನಿಮ್ಮ ಬಯಕೆಗಳ ಮೇಲೆ, ಓಕೆ ನನ್ಗಿದು ಮ್ಯಾನಿಫೆಸ್ಟ್ ಆಗುತ್ತೆ, ನಾನಿದೆ ಪಡಿತಿದ್ದೀನಿ, ಓಕೆ ನನಗಿದು ಸಾಧ್ಯ ಇದೆ, ನನ್ನಲ್ಲಿ ಎಬಿಲಿಟಿ ಇದೆ, ಐ ಡಿಸರ್ವ್ ಫಾರ್ ಹ್ಯಾಪಿನೆಸ್, ಐ ಡಿಸರ್ವ್ ಫಾರ್ ಪೀಸ್, ಐ ಡಿಸರ್ವ್ ಫಾರ್ ಎವ್ರಿಥಿಂಗ್ ಎಲ್ಸ್. ಓಕೆ, ಪ್ರತಿಯೊಂದಕ್ಕೂ ಕೂಡ ನಾನು ಡಿಸರ್ವ್ ಇದ್ದೀನಿ ಅಂತ ನೀವು ಇದಕ್ಕೆ ಪವರ್ ಕೊಟ್ರೆ ಇದು ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ಇದು ಡಾಮಿನೆಂಟ್ ಥಾಟ್ ಆಗುತ್ತೆ. ಅಂದ್ರೆ ಇಲ್ಲಿ ಅರ್ಥ ಏನು? ನೀವು ನೆಗೆಟಿವ್ಗೆ ಪವರ್ ಕೊಡ್ತಿದ್ದೀರಾ, ಪಾಸಿಟಿವ್ಗೆ ಪವರ್ ಕೊಡ್ತಿದ್ದೀರಾ. ಅಂದ್ರೆ ನಿಮ್ಮನ್ನ ನೀವು ಡೌಟ್ನ ಪಡ್ತಿದ್ರೆ, ನಿಮ್ಮನ್ನೇ ನೀವು ಕ್ವಶನ್ನ ಮಾಡ್ತಿದ್ರೆ, ಅಥವಾ ನಿಮ್ಗೆ ಏನಿದು ನನಗೆ ಅಸಾಧ್ಯ ಅನಿಸ್ತಾ ಇದೆಯಲ್ಲ ಅಂತ ನೀವು ಆ ಥರ ಹೇಳ್ತಾ ಇದ್ರೆ, ನಿಮ್ಮ ಸಬ್ ಕಾನ್ಸಿಯಸ್ ಅದನ್ನೇ ಕಮಾಂಡ್ ಆಗಿ ತಗೊಂಡ್ಬಿಡುತ್ತೆ. ಸೊ ಅದನ್ನ ಬಿಡಿ, ಸ್ಟಾಪ್ನ ಮಾಡಿ. ನಿಮ್ಮ ಜೀವನಕ್ಕೆ ಯಾವುದು ಸರ್ವ್ನ ಮಾಡುತ್ತೆ ಅದಕ್ಕಷ್ಟೇ ಪವರ್ನ ಕೊಡಿ, ಅದಕ್ಕಷ್ಟೇ ಎನರ್ಜಿನ ಕೊಡಿ. ಅರ್ಥ ಆಗ್ತಿದೆಯಲ್ಲ? ನೀವು ಯಾವುದೋ ಒಂದು ಕೆಲವು ಟೈಮ್ ನೀವೇನೋ ಅಫರ್ಮ್ನ ಮಾಡ್ತಿರ್ತೀರಾ. ಓಕೆ ಓಕೆ ಐ ಆಮ್ ಪಾಸಿಬಲ್ ಅಂತ ಅಫರ್ಮ್ನ ಮಾಡ್ತಿದ್ದೀರಾ, ಅಥವಾ ಐ ಆಮ್ ಹ್ಯಾಪಿ ಅಂತ ಅಫರ್ಮ್ನ ಮಾಡ್ತಿದ್ದೀರಾ, ಐ ಆಮ್ ಹೆಲ್ದಿ ಅಂತ ಅಫರ್ಮ್ ಮಾಡ್ತಿದ್ದೀರಾ ಅಲ್ವಾ? ಸೊ ಇಲ್ಲಿ ಇದಕ್ಕೆ ನೀವು ಎನರ್ಜಿನ ಕೊಟ್ಟಾಗ, ಇದಕ್ಕೆ ನೀವು ಪವರ್ನ ಕೊಟ್ಟಾಗ, ಇದನ್ನ ಅಫರ್ಮ್ನ ಮಾಡಿದಾಗ ನಿಮ್ಗಿದು ಪಾಸಿಬಲ್ ಆಗಿ ನಡೀತಾ ಹೋಗ್ತಾ ಇರುತ್ತೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಅದು ಜರುಗ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಸಬ್ ಕಾನ್ಸಿಯಸ್ ಅಲ್ಲಿ ಕೂಡ ಅದು ಕಮಾಂಡ್ನ ತಗೊಂಡು ಅದು ಡಾಮಿನೆಂಟ್ ಥಾಟ್ಸ್ ಆಗಿರುತ್ತೆ. ಅದಕ್ಕೆ ಹೇಳೋದು, ನೆಗೆಟಿವ್ ಬರ್ತಾ ಇದೆ ಅಥವಾ ನಿಮ್ಗೆ ಡೌಟ್ಸ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಪಾಸ್ನ ಮಾಡಿ, ಅದನ್ನ ರೀಪ್ಲೇಸ್ನ ಮಾಡಿ. ಐ ಕಾಂಟ್ ಅನ್ನೋ ಜಾಗದಲ್ಲಿ ಐ ಕ್ಯಾನ್ ಅಂತ ಹಾಕೊಳ್ಳಿ. ಇದು ಇಂಪಾಸಿಬಲ್ ಅನ್ನೋ ಜಾಗದಲ್ಲಿ ಐ ಆಮ್ ಪಾಸಿಬಲ್ ಅನ್ನೋದನ್ನ ಹಾಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಐ ಆಮ್ ನಾಟ್ ಹ್ಯಾಪಿ ಅನ್ನೋದನ್ನ ಹಾಕೋತಿರಲ್ವಾ, ನೀವು ಹೇಳ್ಕೊತಾ ಇರ್ತಿರಲ್ಲ, ನಾನು ಚೆನ್ನಾಗಿಲ್ಲ, ನನಗೇನು ಆಗ್ತಿಲ್ಲ, ನನ್ನ ಲೈಫಲ್ಲಿ ಏನು ನಡೀತಾ ಇಲ್ಲ ಅಂತ ನೀವು ಈ ತರ ಥಾಟ್ನ ರೇಡಿಯೇಟ್ನ ಮಾಡ್ತಿದ್ದೀರಲ್ವಾ. ಇನ್ಸ್ಟೆಡ್ ಆಫ್ ನನ್ನ ಜೀವನ ತುಂಬಾ ಚೆನ್ನಾಗಿ ನಡೀತಿದೆ, ನಾನು ಹ್ಯಾಪಿ ಆಗಿದ್ದೀನಿ, ನಾನು ಹೆಲ್ದಿ ಆಗಿದ್ದೀನಿ, ನಾನು ಏನ್ ಬೇಕೋ ಅದನ್ನ ಪಡಿಬಲ್ಲೆ, ನನ್ನ ಒಳಗಡೆ ಆ ಸಾಮರ್ಥ್ಯ ಇದೆ, ನನ್ನ ಒಳಗಡೆ ಆ ಶಕ್ತಿ ಇದೆ, ಒಂದು ಡಿವೈನ್ ಪವರ್ ಇದೆ, ನನ್ನ ಸಬ್ ಕಾನ್ಸಿಯಸ್ ನ ಪವರ್ ಇದೆ, ಈ ರೀತಿಯಾಗಿ ನೀವು ಹೇಳ್ಕೊಂಡಾಗ ಇದು ಡಾಮಿನೆಂಟ್ ಆಗುತ್ತೆ. ಸಬ್ ಕಾನ್ಸಿಯಸ್ ಅಲ್ಲಿ ಅದೇ ಬೈ ಡಿಫಾಲ್ಟ್ ಆಗಿ ಅದು ಬರುತ್ತೆ. ತಿಳಿತಿದೆಯಲ್ಲ ನಿಮ್ಗೆ? ಅಂದ್ರೆ ಇಲ್ಲಿ ಎರಡು ರೀತಿ ಇದೆ, ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ. ನೀವು ಡೌಟ್ ಪಡೋದು, ನೆಗೆಟಿವ್ ಥಾಟ್ಸು, ನೀವು ಅದಕ್ಕೆ ಎನರ್ಜಿನ ತುಂಬ್ತಾ ಇದ್ರೆ ಏನ್ ಬೇಡ ಅದನ್ನ ವಿಜುವಲೈಸ್ ನ ಮಾಡ್ತಿರ್ತೀರಾ. ಓಕೆ, ಸುಮ್ಮನೆ ಯೋಚನೆ ಮಾಡ್ತಿರ್ತೀರಾ, ಯಾಕೆ ಈ ತರ ಆಯ್ತು, ಏನು ಚೇಂಜಸ್ ಆಗ್ತಿಲ್ಲ, ಈ ರೀತಿ ಯೋಚನೆ ಮಾಡ್ತಾ ಕಣ್ ಮುಚ್ಕೊಂಡು ಅದನ್ನೇ ವಿಜುವಲೈಸ್ ಮಾಡ್ತಿದ್ದೀರಾ. ಅದನ್ನ ಸ್ಟಾಪ್ ನ ಮಾಡಿ. ಈ ಕರೆಂಟ್ ರಿಯಾಲಿಟಿನ ಇಗ್ನೋರ್ ನ ಮಾಡಿ, 3D ಅನ್ನ. ನನ್ನ ಫ್ಯೂಚರ್ ರಿಯಾಲಿಟಿ ಏನಾಗಬೇಕು? ಓಕೆ, ನನ್ನ ಲೈಫ್ ತುಂಬಾ ಚೆನ್ನಾಗಿರ್ಬೇಕಲ್ವಾ, ಆ ತರ ನೀವು ವಿಜುವಲೈಸ್ ನ ಮಾಡ್ಬೇಕು. ಓಕೆ, ನೀವು ಥಾಟ್ ಕೊಟ್ಕೋಬೇಕು, ಐ ಜಸ್ಟ್ ವಿಜುವಲೈಸ್ ಮೈ ಸೆಲ್ಫ್, ನನ್ನ ಸಕ್ಸಸ್ ನಾನು ವಿಜುವಲೈಸ್ ನ ಮಾಡ್ತಿದ್ದೀನಿ. ಓಕೆ, ನನಗೆ ಏನ್ ಬೇಕಾಗಿದೆ ನಾನು ಅದನ್ನ ಅಸಮ್ ನ ಮಾಡ್ತಿದ್ದೀನಿ, ನನಗೆ ಏನ್ ಬೇಕಾಗಿದೆ ನಾನು ಅಫರ್ಮ್ ನ ಮಾಡ್ತಿದ್ದೀನಿ ಅಂತ ಹೇಳಿ ಮೈಂಡ್ಗೆ ನೀವು ಗೈಡ್ ನ ಮಾಡಬೇಕು. ಜಸ್ಟ್ ಹ್ಯಾವ್ ಟು ಗೈಡ್ ಯುವರ್ ಮೈಂಡ್, ಅಷ್ಟೇ, ಸಿಂಪಲ್. ಯಾವಾಗ ನೀವು ಗೈಡ್ ನ ಮಾಡ್ತೀರಾ, ಈಸಿಲಿ ಮೈಂಡ್ ಅದನ್ನ ತಗೊಳುತ್ತೆ, ಅದನ್ನ ಕಮಾಂಡ್ ನ ಮಾಡುತ್ತೆ, ಅದನ್ನ ಸಬ್ ಕಾನ್ಸಿಯಸ್ಲಿ ಇದನ್ನ ರೇಡಿಯೇಟ್ ನ ಮಾಡುತ್ತೆ. ಸ್ಯಾಚುರೇಟ್ ವಿತ್ ಪಾಸಿಟಿವ್ ಥಾಟ್ಸ್. ಅರ್ಥ ಆಗ್ತಿದೆಯಲ್ಲ? ನೀವು ಈ ಕ್ಷಣ ಅಫರ್ಮ್ ಮಾಡ್ತೀರಾ, ಐ ಆಮ್ ಕಾಮ್, ಐ ಆಮ್ ಪೀಸ್ಫುಲ್, ಐ ಆಮ್ ಹ್ಯಾಪಿ ಅಂತ ಅಫರ್ಮ್ ಮಾಡ್ತೀರಾ. ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಡೌಟ್ ನ ಪಡ್ತಿರ್ತೀರಾ, ನೆಗೆಟಿವ್ಗೆ ರಿಯಾಕ್ಟ್ ನ ಮಾಡ್ತಾ ಕೂತಿರ್ತೀರಾ. ಓಕೆ, ಅಥವಾ ನೆಗೆಟಿವ್ ಎಮೋಷನ್ಸ್ಗೆ ನೀವು ರಿಯಾಕ್ಟ್ ನ ಮಾಡಿ ನಿಮ್ಮನ್ನ ನೀವೇ ಭಾರ ಮಾಡ್ಕೊಂತಿರ್ತೀರಾ ಅಲ್ವಾ. ನಿಮ್ಮ ಮೈಂಡ್ ಲೈಟ್ ಇರಬೇಕು, ನಿಮ್ಮ ಬಾಡಿ ಲೈಟ್ ಇರಬೇಕು. ಓಕೆ, ನೀವು ರಿಲ್ಯಾಕ್ಸ್ಡ್ ಆಗಿರ್ಬೇಕು, ನೀವು ನ್ಯಾಚುರಲಿ ಓಕೆ ಇದು ನನಗೆ ಆಗುತ್ತೆ ಅನ್ನೋ ಒಂದು ಸ್ಟೇಟ್ ಅಲ್ಲಿ ಇರಬೇಕು. ದಿಸ್ ಇಸ್ ಅ ಸ್ಟೇಟ್ ಯು ಕ್ಯಾನ್ ಈಸಿಲಿ ಮ್ಯಾನಿಫೆಸ್ಟ್. ಅರ್ಥ ಆಗ್ತಿದೆಯಲ್ಲ? ಮ್ಯಾನಿಫೆಸ್ಟೇಷನ್ ಅನ್ನೋದು ನ್ಯಾಚುರಲ್, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಸ್ಯಾಚುರೇಟ್ ಯುವರ್ ಮೈಂಡ್ ವಿತ್ ಫುಲ್ ಆಫ್ ಥಾಟ್ಸ್. ಯಾವ ತರ ಥಾಟ್ಸ್ಗಳು? ಪಾಸಿಟಿವ್ ಥಾಟ್ಸ್ಗಳು. ಓಕೆ, ನನಗಿದು ಆಗುತ್ತೆ, ನಾನು ಹೆಲ್ದಿ ಇದ್ದೀನಿ, ನಾನು ಹ್ಯಾಪಿ ಇದ್ದೀನಿ, ಓಕೆ ನಾನು ಅನ್ಕೊಂಡೋದೆಲ್ಲ ನನಗೆ ಆಗುತ್ತೆ, ಎವ್ರಿಥಿಂಗ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್, ಪ್ರತಿಯೊಂದು ಕೂಡ ನನ್ನ ಫೇವರ್ ಆಗಿ ಆಗ್ತಿದೆ, ನಡೀತಿದೆ. ಐ ಗೆಟ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್. ಓಕೆ, ನನಗೇನು ಬೇಕಿದೆ ಅದನ್ನ ನಾನು ಪಡಿತಾ ಹೋಗ್ತಿದ್ದೀನಿ. ನನ್ನ ಜೀವನದಲ್ಲಿ ನಾನು ಎಲ್ಲದನ್ನು ಈಸಿಯಾಗಿ ಪಡಿತಿದ್ದೀನಿ, ಎಲ್ಲವೂ ಈಸಿಯಾಗಿ ಬರ್ತದೆ. ಐ ಆಮ್ ಅಬುಡೆಂಟ್ ಪರ್ಸನ್. ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ಬೇಕು. ತಿಳಿತಿದೆಯಲ್ಲ ನಿಮ್ಗೆ? ಸೊ ಈ ರೀತಿ ಮೈಂಡ್ ನ ಸ್ಯಾಚುರೇಟ್ ನ ಮಾಡಿದಾಗ ಪಾಸಿಟಿವ್ ಥಾಟ್ಸ್ ನ ಜೊತೆ, ನೀವು ಸ್ಯಾಚುರೇಟ್ ನ ಮಾಡಿದಾಗ ಪವರ್ಫುಲ್ ಸಕ್ಸಸ್ಫುಲ್ ಇಮೇಜ್ ನ ಜೊತೆ ನೀವು ವಿಜುವಲೈಸ್ ನ ಮಾಡಿದಾಗ, ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಹೋದಂತೆ ಸೊ ಔಟರ್ ರಿಯಾಲಿಟಿಲಿ ಅದು ವ್ಯಕ್ತ ಆಗುತ್ತೆ, ನಿಮ್ಗೆ ಅದು ಈಸಿ ಆಗುತ್ತೆ. ತಿಳಿತಿದೆಯಲ್ಲ? ದಿಸ್ ಹೌ ಯು ಕ್ಯಾನ್ ಈಸಿಲಿ ಮ್ಯಾನಿಫೆಸ್ಟ್. ಸೊ ಆರ್ಟ್ ಆಫ್ ಅಬ್ಸರ್ವೇಷನ್ ಬಗ್ಗೆ ಹೇಳೋದಾದ್ರೆ ಸಿಂಪಲ್. ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಗೆ ಏನೋ ಡೌಟ್ ಬರುತ್ತೆ. ಓಕೆ, ನೀವೇನೋ ಮ್ಯಾನಿಫೆಸ್ಟ್ ನ ಮಾಡ್ತಿದ್ದೀರಾ ಅಲ್ವಾ. ಸೊ ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅಥವಾ ಮನಿ ಮ್ಯಾನಿಫೆಸ್ಟ್ ನ ಮಾಡ್ತಿದ್ದೀರಾ, ಅಥವಾ ಮ್ಯಾರೇಜ್ ಮ್ಯಾನಿಫೆಸ್ಟ್ ನ ಮಾಡ್ತಿದ್ದೀರಾ. ಈ ತರ ಮ್ಯಾನಿಫೆಸ್ಟ್ ನ ಮಾಡ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಡೌಟ್ ಬರುತ್ತೆ, ಹೇಗ್ ನನಗೆ ಸಾಧ್ಯ ಆಗುತ್ತೆ ಅಂತ.
ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್ ಟು ದಟ್ ಥಾಟ್ಸ್, ಆ ಒಂದು ಡೌಟ್ಸ್ಗೆ ನೀವು ರಿಯಾಕ್ಟ್ನ ಮಾಡೋ ಬದಲು ಜಸ್ಟ್ ಅದನ್ನು ಅಬ್ಸರ್ವ್ನ ಮಾಡಿ. ಓಕೆ, ಇದು ನಿಜನಾ? ಇಲ್ಲ. ಓಕೆ, ನನಗೆ ಜಾಬ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗುತ್ತೆ. ಬಿಕಾಸ್ ವೇರಿಯಸ್ ಅಪರ್ಚುನಿಟೀಸ್ಗಳಿದೆ. ನನಗೆ ಮನಿ ಅದನ್ನು ಅರ್ನ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ಬಿಕಾಸ್ ಡಿಫ್ರೆಂಟ್ ಸೋರ್ಸ್ಗಳಿಗೆ ನಾನು ಕನೆಕ್ಟ್ ಆಗ್ಬೋದು. ಈ ರೀತಿಯಾಗಿ ನೀವು ಜಸ್ಟು ಗೈಡ್ನ ಮಾಡುವಂಥದ್ದಷ್ಟೇ. ಜಸ್ಟ್ ಅಬ್ಸರ್ವರ್ ಆಗಿ ಥಾಟ್ಸ್ಗಳು ಬರ್ತಿದೆ ಅಂತ ಹೇಳಿದ್ರೆ ಎಲ್ಲ ಥಾಟ್ಸ್ನು ಪಿಕ್ನ ಮಾಡಬೇಡಿ. ನಿಮ್ಮ ಲೈಫ್ಗೆ ಯಾವುದು ಸರ್ವ್ ಮಾಡುತ್ತೆ ಆ ರೀತಿ ಥಾಟ್ಸ್ಗಳಷ್ಟೇ ನೀವು ಪಿಕ್ನ ಮಾಡಿ, ಸೊ ದಟ್ ನಿಮ್ಗೆ ಅದು ಈಸಿ ಆಗುತ್ತೆ. ಓಕೆ, ಅಂದರೆ ಜಸ್ಟ್ ಅಬ್ಸರ್ವ್ನ ಮಾಡಿ, ಇದು ನನಗೆ ಸರ್ವ್ ಮಾಡುತ್ತಾ? ಏನೋ ಥಾಟ್ಸ್ಗಳು ಬರ್ತಿದೆ, ಡೌಟ್ಸ್ ಬರ್ತಿದೆ. ಓಕೆ, ಇದು ನನಗೆ ಸರ್ವ್ ಮಾಡೋದಿಲ್ಲ, ಸೊ ಅದನ್ನು ಬಿಡಿ. ಯಾವ್ದು ನಿಮ್ಗೆ ಸರ್ವ್ ಮಾಡುತ್ತೆ ಅದನ್ನು ತಗೊಳ್ಳಿ ಥಾಟ್ಸು. ನಿಮ್ಮ ಮೈಂಡಲ್ಲಿ ಯಾವಾಗಲೂ ಕೂಡ ಸೆಲ್ಫ್ ಟಾಕ್ನ ಮಾಡ್ತಿರ್ತೀರಲ್ವಾ, ನೆಗೆಟಿವ್ ಸೆಲ್ಫ್ ಟಾಕ್ನ ಮಾಡಬೇಡಿ. ನನಗೆ ಆಗೋದಿಲ್ಲ, ಇದು ನಡೆಯೋದಿಲ್ಲ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ, ಇದು ತುಂಬ ಲೇಟಾಗಿ ವರ್ಕ್ ಆಗುತ್ತೆ, ಸೊ ನಾನು ಏನೇನೋ ಮಾಡಬೇಕು, ಈ ರೀತಿ ಎಲ್ಲ ಥಾಟ್ನ ಹಾಕಬೇಡಿ. ಇಲ್ಲ, ನನಗೆ ಇದು ಈಸಿಯಾಗಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ, ಈ ರೀತಿಯಾಗಿ ನೀವು ಥಾಟ್ನ ಹಾಕಿ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಅಂದರೆ ನಿಮ್ಗೆ ಏನೇ ಥಾಟ್ ಬಂದರೂ ಅದನ್ನು ಅಬ್ಸರ್ವ್ ಮಾಡಿ. ಯು ಆರ್ ದ ಅಬ್ಸರ್ವರ್. ಓಕೆ, ನೀವು ಅದನ್ನು ಚೂಸ್ ಮಾಡಿ. ಇದು ನನಗೆ ಬೇಕಾಗಿದೆಯೇ ಥಾಟ್ಸ್ಗಳು, ಏನೋ ಡೌಟ್ಸ್ ಬರ್ತಿದೆ, ಏನೋ ನೆಗೆಟಿವ್ ಥಾಟ್ಸ್ಗಳು ಬರ್ತಿದೆ, ಇದು ನಾನು ಸರ್ವ್ ಮಾಡೋದಿಲ್ಲ, ನನಗಿದು ಬೇಡ. ಓಕೆ, ನನಗೆ ಪಾಸಿಟಿವ್ ಥಾಟ್ಸ್ಗಳು, ಓಕೆ ನನ್ನ ಸಕ್ಸಸ್ ಆಗುತ್ತೆ, ಈ ಥರ ಥಾಟ್ಸ್ಗಳು ಬರ್ತಿದೆಯಾ, ಅದನ್ನು ಪಿಕ್ನ ಮಾಡ್ಕೊಳ್ಳಿ. ಬಿಕಾಸ್ ಯು ಆರ್ ದ ಕ್ರಿಯೇಟರ್. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಸೆಲ್ಫ್ ಟಾಕ್ನ ಮಾಡ್ತಾ ಬನ್ನಿ. ನಿಮ್ಮ ಬಗ್ಗೆ ನಿಮಗೆ ಇದು ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ನಿಮ್ಮೊಂದು ಮೈಂಡ್ನ ಇಟ್ಕೊಳ್ಳಿ. ಅದನ್ನ ಪರ್ಸಿಸ್ಟ್ ಮಾಡ್ತಾ ಬನ್ನಿ. ಅದನ್ನೇ ಹೇಳೋದು, ನೀವು ರಿಪೀಟೆಡ್ ಆಗಿ ಹೇಳ್ತಾ ಹೇಳ್ತಾ ಐ ಆಮ್ ಸಕ್ಸಸ್ಫುಲ್ ಅಂತ ಹೇಳ್ತಾ ಏನಾಗುತ್ತೆ, ನಿಮ್ಮ ಬ್ರೈನಲ್ಲಿ ಆಟೋಮೆಟಿಕಲ್ ಅದು ರಿವೈರ್ ಆಗುತ್ತೆ. ಸಬ್ ಕಾನ್ಸಿಯಸ್ ಅಲ್ಲಿ ಕೂಡ ಅದು ಕಮಾಂಡ್ ಆಗುತ್ತೆ. ಯಾವಾಗಲೂ ಕೂಡ ಬೈ ಡಿಫಾಲ್ಟ್ ಕೂಡ ಅದೇ ಬರುತ್ತೆ. ನಿಮ್ಮ ಹೊರಗಿನ ರಿಯಾಲಿಟಿನ ಕೂಡ ಅದೇ ಆಗುತ್ತೆ. ಬಟ್ ಇದನ್ನ ಅಂಡರ್ಸ್ಟ್ಯಾಂಡ್ನ ಮಾಡ್ಕೋಬೇಕು. ನೋಡಿ, ನೀವು ಪದೇ ಪದೇ ಎಮೋಷನಲ್ಲಿ ನೆಗೆಟಿವ್ ಥಾಟ್ಸ್ನ ತಗೊಂಡ್ರೆ ನಿಮ್ಗೆ ಏನಾಗ್ತಾ ಇರುತ್ತೆ, ಅದು ಎಫೆಕ್ಟ್ನ ಮಾಡ್ತಾ ಇರುತ್ತೆ. ಯಾರೋ ಬಂದು ಥಾಟ್ ಆಗ್ತಿರ್ತಾರೆ, ಯಾರೋ ಬಂದು ಎಮೋಷನ್ ಆಗ್ತಿರ್ತಾರೆ. ಸೊ ಅದನ್ನೆಲ್ಲ ನೀವು ರಿಸೀವ್ ಮಾಡ್ತಾ ನಿಮ್ಮ ಎನರ್ಜಿ ಕೂಡ ಡೌನ್ ಆಗ್ತಾ ಇರುತ್ತೆ. ನೀವು ಕೂಡ ಕಂಪ್ಲೀಟ್ ಆಗಿ ಆ ಪ್ರೋಸೆಸ್ ಇಂದಾನೆ ಹೊರಗಡೆ ಬಂದ್ಬಿಟ್ಟಿರ್ತೀರ. ಓಕೆ, ಇದು ನನಗೆ ಆಗೋದಿಲ್ಲ ಬಿಡು, ನನಗೆ ಇದು ವರ್ಕ್ ಆಗೋದಿಲ್ಲ ಅಂತ. ಅದನ್ನ ಸ್ಟಾಪ್ನ ಮಾಡಿ. ಅದಕ್ಕೆ ಹೇಳ್ತಿರೋದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್, ಪರ್ಸಿಸ್ಟ್ನ ಮಾಡ್ತಾ ಬನ್ನಿ ಅಂತ ಸಿಂಪ್ಲಿ. ಓಕೆ, ಅಂದ್ರೆ ನನಗೇನು ಬೇಕಾಗಿದೆ ಅದನ್ನು ನಾನು ರಿಪೀಟೆಡ್ ಆಗಿ ಥ್ರೂ ಅಫರ್ಮೇಷನ್ ಮುಖಾಂತರ ನಾನು ಮಾಡ್ತಾ ಬಂದಾಗ ಏನಾಗುತ್ತೆ, ಆಟೋಮೆಟಿಕಲಿ ಅದು ಸಬ್ ಕಾನ್ಸಿಯಸ್ ಅಲ್ಲಿ ಪ್ರೋಗ್ರಾಮ್ ಆಗುತ್ತೆ. ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೀನಲ್ವಾ, ಹೇಳಿದ್ದೀನಲ್ವಾ, ನಿಮಗೆ ನೋಡ್ತಿದ್ದೀರಲ್ವಾ. ಸೊ ನಿಮ್ಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಎಲ್ಲ ವಿಡಿಯೋನ ವಾಚನ ಮಾಡಿ. ಅಂದರೆ ಸಬ್ ಕಾನ್ಸಿಯಸ್ ಯಾವಾಗ ಅದು ಕಮಾಂಡ್ನ ತಗೊಳುತ್ತೋ, ಓಕೆ, ನಿಮ್ಗೆ ಅದನ್ನ ಈಸಿಯಾಗಿ ಮ್ಯಾನಿಫೆಸ್ಟ್ನ ಮಾಡಲಿಕ್ಕೆ ದಾರಿನ ಮಾಡಿಕೊಡುತ್ತೆ. ಓಕೆ, ಸೊ ಡೋಂಟ್ ಟೇಕ್ ಅದರ್ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಥಾಟ್ಸ್, ಅಥವಾ ನಿಮಗೆ ಥಾಟ್ಸ್ಗಳು ಬಂದಾಗ ಆ ಥರ ಏನು ಮಾಡಿ ಅಂತ ಹೇಳಿದ್ರೆ ಜಸ್ಟ್ ಪಾಸ್ ಮಾಡಿ, ಅದನ್ನು ರೀಪ್ಲೇಸ್ನ ಮಾಡಿ, ಫ್ಲಿಪ್ನ ಮಾಡಿ. ಓಕೆ, ಐ ಕ್ಯಾಂಟ್ ಅಂತ ಬರ್ತಿದ್ದಾಗಲೇ ಅದನ್ನು ಫ್ಲಿಪ್ ಮಾಡಿ ಐ ಕ್ಯಾನ್ ಅಂತ ಮಾಡ್ಕೊಳ್ಳಿ. ನನಗೆ ಎಲ್ಲದನ್ನು ಪಡೀಲಿಕ್ಕೆ ಸಾಧ್ಯ ಇದೆ, ಬಿಕಾಸ್ ಐ ಡಿಸರ್ವ್ ಫಾರ್ ದಿಸ್. ಬಿಕಾಸ್ ನೀವು ಡಿಸರ್ವ್ ಇರೋದ್ರಿಂದನೇ ಇಲ್ಲಿರೋದಲ್ವಾ, ನೀವು ಇದನ್ನ ಪಡಿತಾ ಇರೋದಲ್ವಾ, ಇಡೀ ಪ್ರಕೃತಿ ಇರೋದು, ಈ ಡಿವೈನ್ ಇರೋದು, ಈ ಒಂದು ಬ್ರಹ್ಮಾಂಡ ಇರೋದಲ್ವಾ. ಸೊ ಹಾಗಾಗಿ ನಿಮ್ಮ ಜಾಬ್ ಇರ್ಬೋದು, ಅಬಂಡೆಂಟ್ ಲೈಫ್ ಇರ್ಬೋದು, ಒಂದು ಲ್ಯಾವಿಶ್ ಲೈಫ್ ಇರ್ಬೋದು, ಹಾಗೆ ನಿಮ್ಮದು ರಿಲೇಷನ್ಶಿಪ್ SP ಲೈಫ್ ಇರ್ಬೋದು, ಎಲ್ಲದನ್ನು ಕೂಡ ಬ್ಯೂಟಿಫುಲ್ ಆಗಿ ಅಲೈನ್ ಆಗುತ್ತೆ. ಆದರೆ ನೀವು ಏನು ಮಾಡ್ಬೇಕು ತಿಳಿತಲ್ವಾ, ಜಸ್ಟ್ ಅಫರ್ಮ್ನ ಮಾಡ್ತಾ ಬನ್ನಿ. ಜಸ್ಟ್ ಇದನ್ನ ರಿಪೀಟ್ನ ಮಾಡ್ತಾ ಬನ್ನಿ. ಪಾಸಿಟಿವ್ ಅಫರ್ಮೇಷನ್ ಸಿಂಪಲ್, ಎಸ್ಪೆಷಲಿ ಸೆಲ್ಫ್ ಕಾನ್ಸೆಪ್ಟ್ನ ಅಫರ್ಮೇಷನ್ನ ಬಳಸ್ತಾ ಬನ್ನಿ. ನಿಮ್ಮ ಬಗ್ಗೆ ನೀವು ಏನು ಹೇಳ್ಕೊಂಡಿರ್ತೀರಾ, ಐ ಆಮ್ ಲೌಡ್, ಐ ಆಮ್ ಚೂಸನ್, ಐ ಆಮ್ ಹ್ಯಾಪಿ, ಓಕೆ, ಐ ಆಮ್ ಎವ್ರಿಥಿಂಗ್. ಈ ರೀತಿಯಾಗಿ ನೀವು ಹೇಳ್ಕೊಂಡಾಗ ಏನಾಗುತ್ತೆ, ನಿಮ್ಮಲ್ಲಿ ಆ ಪವರ್ ಜನರೇಟ್ ಆಗುತ್ತೆ. ನನ್ನಿಂದ ಸಾಧ್ಯ ಅನ್ನೋದು ನಿಮ್ಮ ಇನ್ನರಲ್ಲಿ, ಇನ್ಬಿಲ್ಟ್ ಅಲ್ಲಿ ಅದು ಬರ್ತಾ ಹೋಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ನೀವು ಔಟ್ ಸೈಡ್ ಎಲ್ಲದನ್ನು ಇದು ಮಾಡ್ಕೊಳ್ಳೋದಲ್ಲ. ಓಕೆ, ನಿಮ್ಮ ಒಳಗಡೆ ನಿಮ್ಮ ಒಂದು ಸೆಲ್ಫ್ ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ತಾ ಬನ್ನಿ. ಪವರ್ಫುಲ್ ಆಗಿ ಬಿಲ್ಡ್ನ ಮಾಡ್ತಾ ಬನ್ನಿ. ಸೆಲ್ಫ್ ಕಾನ್ಸೆಪ್ಟ್ ಅಫರ್ಮೇಷನ್ ಬಳಸ್ತಾ ಬನ್ನಿ. ನಾನು ಆಲ್ರೆಡಿ ಅಫರ್ಮೇಷನ್ ಕೊಟ್ಟಿದ್ದೀನಿ, ಸೊ ಅದನ್ನ ಯೂಸ್ ಮಾಡ್ತಾ ಬನ್ನಿ. ಓಕೆ, ತಿಳಿತಿದೆಯಲ್ಲ ನಿಮಗೆ? ಸೊ ಮೈಂಡ್ನ ಪಾಸಿಟಿವ್ ಥಾಟ್ಸ್ ಇಂದ ಸ್ಯಾಚುರೇಟ್ನ ಮಾಡ್ತಾ ಬನ್ನಿ. ಓಕೆ, ಈಗ ಅಫರ್ಮ್ನ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಈಗ ಅಸಂಪ್ಷನ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ನೆಕ್ಸ್ಟ್ ಮಿನಿಟ್ ಅಥವಾ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ನೀವು ಡೌಟ್ನ ಪಡಬಾರ್ದು. ಅವಾಗ ಏನಾಗುತ್ತೆ, ನಿಮ್ಮ ಇನ್ನರ್ ರಿಯಾಲಿಟಿ ಬ್ರೇಕ್ ಆಗುತ್ತೆ. ತಿಳಿತಿದೆಯಲ್ಲ? ಮೈಂಡ್ಗೆ, ಸಬ್ ಕಾನ್ಸಿಯಸ್ ಮೈಂಡ್ಗೆ ಎಲ್ಲದನ್ನು ಸಾಧ್ಯ ಇದೆ. ಜಸ್ಟ್ ಗಿವ್ ಅ ಥಾಟ್ ಆ್ಯಂಡ್ ಸ್ಯಾಚುರೇಟ್ ವಿತ್ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಅಸಂಪ್ಷನ್, ಪಾಸಿಟಿವ್ ಅಫರ್ಮೇಷನ್. ಇಷ್ಟೇ ಮಾಡಬೇಕಾಗಿರೋದು ನಿಮಗೆ. ಸೊ ದಟ್ ಎಲ್ಲದನ್ನು ಕೂಡ ಈಸಿಯಾಗಿ ಮ್ಯಾನಿಫೆಸ್ಟ್ನ ಮಾಡ್ತೀರಾ. ಸೊ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅದನ್ನು ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆ್ಯಂಡ್ ಟೇಕ್ ಕೇರ್.